ಎಸ್ಐಆರ್ ಮುಖಾಂತರ 65 ಲಕ್ಷ ಓಟ್ ತೆಗೆದ್ರು. ಸುಪ್ರೀಂ ಕೋರ್ಟ್ ಹೇಳ್ತು ವಾಪಸ್ 65 ಲಕ್ಷ ಓಟನ್ನ ವಾಪಸ್ ಹಾಕಿ ಅಂತ ಹೇಳಿದ್ರು. ಯಾಕೆ ಹಾಕ್ಲಿಲ್ಲ? 65 ಲಕ್ಷ ಓಟ್ ತೆಗೆದಿದ್ದ ಡಿಜಿಟಲ್ ಫಾರ್ಮ್ಯಾಟ್ ನಾಗ ಒಂದು ಮೋದಿ ಸಾಹೇಬ್ರು ಬಹಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬ್ರು. ನಿಮ್ಗೊಂದು ಡಿಜಿಟಲ್ ಫಾರ್ಮ್ಯಾಟ್ ಎಲ್ಲ ವೋಟರ್ ಲಿಸ್ಟ್ ಕೊಡಕ್ ಬರಲ್ವಾ? ಏನ್ರಿ ಡಿಜಿಟಲ್ ಫಾರ್ಮ್ಯಾಟ್ ವೋಟರ್ ಲಿಸ್ಟ್ ಕೊಡಲ್ವಾ? when you are not able to give a digital format in voter list, what sort of election you want to conduct? ಆಮೇಲೆ ಎಲೆಕ್ಷನ್ ಕಮಿಷನರ್ಗೆ ಒಂದು ರೈಟ್ ಇದೆ. ಎಲ್ಲಾ ವೋಟರ್ ಲಿಸ್ಟ್ ನಲ್ಲಿ ಒಂದು ಸಾಫ್ಟ್ವೇರ್ ಇದೆ. ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಟ್ಯೂಸ್ ಮಾಡಿಲ್ಲ. 14 ಲಕ್ಷ ಓಟು ಫೇಕ್ ವೋಟ್ಸ್ ಇದಾವೆ. 65 ಲಕ್ಷ ಓಟನ್ನ ತೆಗೆದಿದ್ದಾರೆ. 20 ಲಕ್ಷ ಓಟ್ನ ಆಡ್ ಮಾಡಿದ್ದಾರೆ. 3 ಲಕ್ಷ ಓಟ್ಗಳು ಜೀರೋ ಅಕೌಂಟ್ ನಲ್ಲಿ ಇದಾವೆ, ಜೀರೋ ಮನಿ ಅಂತ ತೋರಿಸಿದ್ದಾರೆ. ಅದ್ರ ಜೊತೆಗೆ ವಿಶ್ವಗುರು ಸಾಹೇಬ್ರು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ಮತ್ತೆ ಇದೆಲ್ಲ ಮಾಡಿದ್ರು ಕೂಡ RJDಗೆ 23% ವೋಟ್ ಶೇರ್ ಬಂದು 25 ಸೀಟ್ ಬಂದಿದೆ. ಬಿಜೆಪಿಗೆ 20% ವೋಟ್ ಶೇರ್ ಬಂದು 101 ಸೀಟ್ ಬಂದಿದೆ. JDUಗೆ 19% ವೋಟ್ ಶೇರ್ ಬಂದು ಅವ್ರಿಗೆ 89 ಸೀಟ್ ಬಂದಿದೆ. 25 ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ 90% ಇರ್ಬೇಕಂತಂದ್ರೆ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡ್ರಿ. ರಾಮ್ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ 134 ಸೀಟಲ್ಲಿ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ. ಅವನಿಗೆ ಕನಿಷ್ಠ ನಿಯರಿಂಗ್ 5.7% 6% ವೋಟ್ ಶೇರ್ ಇತ್ತು. ಈ ಬಾರಿ ಕೇವಲ 27 ಸೀಟ್ ನಲ್ಲಿ ಕಂಟೆಸ್ಟ್ ಮಾಡಿ ಅದೇ 6% ವೋಟ್ ಶೇರ್ ಇದೆ. ಸಾಧ್ಯ ಇದಾವೆ ಇವೆಲ್ಲ? ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಸೋಲುತ್ತೆ ಅಲ್ಲಿ ಮತ ಚೋರಿ ಅಂತ ಆರೋಪ ಎಲ್ಲಾರು ಅದೇ ಅವ್ರು ಹೇಳ್ಕೊಂಡು ಅಡ್ಯಾಡ್ಬೇಕಲ್ಲ. ಮತ್ತೆ ಅವ್ರು ಮಾಡ್ತಾರೆ ಹೇಳ್ತೀವಿ, ಮಾಡಿಲ್ವಾ? ಈಗ ಮಹಾರಾಷ್ಟ್ರದಲ್ಲಿ 45 ಲಕ್ಷ ವೋಟ್ ಆಡ್ ಮಾಡಿದ್ದಾರೆ. ನೀವು ಇಲ್ಲೇ ಇದೀರಿ, ನೀವು ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡ್ರಿ. ಎಲೆಕ್ಷನ್ ಕಮಿಷನರ್ ಓಪನ್ ವೆಬ್ಸೈಟ್ ಓಪನ್ ಮಾಡಿ ಡೀಟೇಲ್ಸ್ ಕೊಡಿ ನೋಡೋಣ. ನೀವು ಚೆಕ್ ಮಾಡಿರಲ್ಲ. ಎಲೆಕ್ಷನ್ ಕಮಿಷನ್ ಈಗ ಓಪನ್ ಮಾಡಿಬಿಡೋದು. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನ ನೀವು ಓಪನ್ ಮಾಡಿ ಯಾವ್ದನ್ನ ಡೀಟೇಲ್ಸ್ ಕೊಡಿ ನೋಡೋಣ. ಏನ್ ಡೀಟೇಲ್ಸ್ ಸಿಗ್ಬೋದು ಹೇಳ್ರಿ ಆನ್ಲೈನ್? ಯಾಕೆ ಕೊಡಲ್ಲ? ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು? ಆಮೇಲೆ ಎಲೆಕ್ಷನ್ ಕಮಿಷನ್ ಅಧಿಕಾರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಅದನ್ನ ಚರ್ಚೆ ಮಾಡಬಾರ್ದು, ಅದನ್ನ ರೂಲ್ ಯಾಕೆ ರೂಲ್ ತಂದ್ರು? ಯಾವುದೇ ರೀತಿಯಾದಂತ ಎಲೆಕ್ಷನ್ ಕಮಿಷನ್ ನ ಸುಪ್ರೀಂ ಕೋರ್ಟ್ ಡೈರಿಂದ ಹೊರಗೆ ಹಾಕಿಟ್ರು. ಕಾರಣ ಏನು? ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರ್ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ. ಕಾರಣ ಏನು? ಇವ್ರು ಬಂದ ಮೇಲೆ 3 ರಾಜ್ಯಗಳಲ್ಲಿ, ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರ್ತಕ್ಕಂಥ 2 ಕೋಟಿ ಓಟ್ 2,25 ಲಕ್ಷ ಆಗುತ್ತೆ. ಮಹಾರಾಷ್ಟ್ರದಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ಉಲ್ಟಾ ಆಗತ್ತೆ ಬಿಹಾರ್ ನಲ್ಲಿ 65 ಲಕ್ಷ ಓಟ್ ಕಮ್ಮಿ ಮಾಡ್ತಾರೆ. ಕಾರಣ ಏನು? ಅಂದ್ರೆ ಇದ್ರಾಗ ನೀವ್ ಹೇಳೋ ಪ್ರಕಾರ ಏನು ಗಫಲ ಆಗಿಲ್ಲ ಅಂತ ಅರ್ಥನಾ? ಅಸೆಂಬ್ಲಿಯಲ್ಲಿ ಪ್ರಾರಂಭ ಆಯ್ತು. ಇದು ಅಸೆಂಬ್ಲಿಯಲ್ಲಿ ಗಟ್ಟಿಯಾಗಿ ಪ್ರಾರಂಭ ಆಗಿದೆ. ಈಗ ರಾಜ್ಯದಾಗ ಕೇಂದ್ರದಾಗ ಬಿಜೆಪಿ ಸರ್ಕಾರ ಇದ್ರು, ಈ ಎಲೆಕ್ಷನ್ ಕಮಿಷನರ್ ಯಾವಾಗ ಬಂದ್ರು? ಯಾರು ಬಂದ್ರು? ಜ್ಞಾನೇಶ್ವರ ಬಾಬು ಏನ್ ಬಂದ್ರು? ಅವ್ರಿಂದ ಅವ್ರಿಗೆ ಸಹಕಾರ ಆಗ್ತದೆ. ಅದಕ್ಕೆ ನಾವು ಪ್ರೂಫ್ ಕೊಡ್ತಾ ಇದ್ದೀವಿ ಅಲ್ರಿ. ನೀವು ಹೇಳೋದು ಪಾರ್ಲಿಮೆಂಟ್ ಚುನಾವಣೆ ಆಯ್ತು. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತೆ ಚುನಾವಣೆ ಬಂತು. 5 ತಿಂಗಳಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗ ಸಾಧ್ಯತೆ ಇದೆಯಾ? ನಿಮಗೆ ಇಷ್ಟೆಲ್ಲ ಅನುಭವ ಇದೆಯಲ್ಲ ರಾಜಕಾರಣ, ನಿಮಗೂ ಅನುಭವ ಇದೆಯಲ್ಲ ರಾಜಕಾರಣ, ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೂ ಅನುಭವ ಇದೆ. 2024 ಇಸ್ವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲ್ತದೆ. ಇಲ್ಲಿ ಬಿಜೆಪಿ ಸೋಲ್ತದೆ. 5 ತಿಂಗಳಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗುತ್ತೆ, ಬಿಜೆಪಿ ಗೆಲ್ತದೆ. ಅಂದ್ರೆ ಅರ್ಥ ಏನು? ಅಂದ್ರೆ ಯಾರಿಗೆ ಸೋಲ್ಸಿದ್ರು ಜನ ಪಾರ್ಲಿಮೆಂಟ್ ನಲ್ಲಿ? ಈ ದೇಶದ ಪ್ರಧಾನಮಂತ್ರಿ ಬೇಡ ಅಂತ ಯಾರು ಹೇಳಿದ್ರು? ಬಿಜೆಪಿ ಜನ ಹೇಳಿದ್ರು. ಅದೇ 6 ತಿಂಗಳಾಗೆ ಮತ್ತೆ ಜನ ಮೋದಿ ಸಾಹೇಬ್ರು ಬೇಕಂತ ಅಸೆಂಬ್ಲಿಗೆ ಹೇಳ್ತದ? ನಾನು ಕೇಳ್ತಕ್ಕಂಥ ಪ್ರಶ್ನೆ. ಬಿಹಾರ್ ಅಲ್ರಿ ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ನೀವು ಅದನ್ನೇ ಕೇಳ್ತಾರೆ. ಈಗ ಬಿಹಾರದ ಚುನಾವಣೆ ನಂತರ ರಾಜ್ಯದ ಎಲ್ಲಾ ಸಚಿವರಿಗೆ ಮತ್ತು ಕಾಂಗ್ರೆಸ್ ಅವರಿಗೆ ನಡಕ ಶುರು ಆಗಿದೆ ಅಂತ ಬೀದರ್ನ ಒಬ್ರು ನಾವ್ ಹಿಂಗೆ ಇದೀವಲ್ಲ, ಗಟ್ಟಿ ನೋಡ್ಕೊಂಡು ನಡಕಲ್ಲ ಪಡಕಲ್ಲ ಏನೇ 28ಕ್ಕೆ ನಾವೇ ಅಲ್ರಿ. ಅದೇ ಅವ್ರಿಗೆ ಯಾಕಂದ್ರೆ ವೋಟ್ ಲಿಸ್ಟ್ ಮೇಲೆ ಎಲೆಕ್ಷನ್ ಕಮಿಷನ್ ಅಂದ್ರೆ ಬಹಳ ನಂಬಿಕೆ ಇದೆ. ಅಂದ್ರೆ ಜನರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇಲ್ಲ ಜನರ ಮೇಲೆ ನಂಬಿಕೆ, ಅವ್ರ ವೋಟ್ ಶೇರ್ ಅಷ್ಟೇ ಇದೆ ಅಲ್ರಿ. ಈಗ ನೋಡ್ರಿ, ಒಂದು ಕಮ್ಮಿಂಗ್ ಮೆಜಾರಿಟಿ ಬಂದ್ರೆ ವೋಟ್ ಶೇರ್ ಜಾಸ್ತಿ ಆಗ್ಬೇಕಿಲ್ಲ. 200 ಸೀಟು 220 ಸೀಟ್ ನಲ್ಲಿ 240 ಸೀಟ್ ನಲ್ಲಿ 200 ಸೀಟ್ ಬಂದ್ಮೇಲೆ ಕಳೆದ ಚುನಾವಣೆಗೆ ಈ ಚುನಾವಣೆ ವೋಟ್ ಶೇರ್ ಜಾಸ್ತಿ ಆಗ್ಬೇಕು. ವೋಟ್ ಶೇರ್ ಸೇಮ್ ಇದೆಯಲ್ಲ, ವೋಟ್ ಶೇರ್ ಸೇಮ್ ಇದ್ದು ಯಾಕೆ ನೀವು ಜಾಸ್ತಿ ಗೆಲ್ತೀರ ಅಂತಂದ್ರೆ ಇರ್ತಕ್ಕಂಥ 65 ಲಕ್ಷ ವೋಟ್ ತೆಗೆದು ಬಿಟ್ಟಿದ್ರು ಹೊರಗಡೆ. ಇದು ಕಾಣ್ತಲ್ರಿ, ಮೇಲ್ನೋಟಕ್ಕೆ ಕಾಣ್ತಲ್ರಿ. ಚುನಾವಣಾ ಆಯೋಗ ಮುಂದಿಟ್ಕೊಂಡು ರಾಜ್ಯದಲ್ಲಿ ಎಲ್ಲಾ ರಾಜ್ಯದಲ್ಲಿ ಗೆಲ್ತಾ ಇದೆ. ಚುನಾವಣಾ ಆಯೋಗದವರು ಅವರು ಪ್ರಾರಂಭ ಮಾಡಿದಾಗ ಕೇವಲ 5 ದಿನದಲ್ಲಿ ಮತ್ತೆ 3 ಲಕ್ಷ ವೋಟ್ ಜಾಸ್ತಿ ಆಯ್ತದ. ನೋಡಿದಿರ್ತಾನೆ ನೀವು ಟಿವಿಯಲ್ಲಿ, ನೋಡಿದಿರ್ಲೋ? 3 ಲಕ್ಷ ವೋಟ್ ಡಿವೈಡೆಡ್ ಬೈ 224 ಅಂದ್ರೆ ಎಷ್ಟಾಯ್ತಪ್ಪ?
ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಹೆಚ್ಚು ಕಮ್ಮಿ 20,000 ಓಟ್ ಆಯ್ತು. 20,000 ಓಟು ರಾತ್ರಿ 5 ದಿನದಲ್ಲಿ ಚಾರ್ಜ್ ಜಾಸ್ತಿ ಆಗ್ಬಿಡುತ್ತ. 3 ಲಕ್ಷ ಓಟುಗಳು ಜಾಸ್ತಿ ಆಗ್ಬಿಡ್ತಾವ. ನೀವು ಒಪ್ತಿರದ್ನ? ನೀವು ಒಪ್ಪಿದ್ರೆ ನಾವು ಒಪ್ಪಿರೋಣ. ಯೂಸ್ ಮಾಡ್ಬೇಕು ಮುಂದೆ ಅಂತ ಅಲ್ಲ, ಬ್ಯಾಲೆಟ್ ಪೇಪರ್ ಅಲ್ಲ, ನೀವೇನು ವಿಪೆನ್ ಪ್ಯಾಡ್ ಇದೆ ಆ ಸ್ಲಿಪ್ಪೇ ಕೊಟ್ಬಿಡ್ರಿ ಎಲ್ಲರ ಕೈಗೆ. ನೀವು ಬಹಳ ದೊಡ್ಡ ವಿಶ್ವಗುರು, ನಿಮಗೆ ಬಹಳ ಧೈರ್ಯ ಇದ್ರೆ, ನೀವು ಪಾರದರ್ಶಕತೆ ಮಾಡ್ಬಿಡ್ರಲ್ಲ ಅದನ್ನ. ಇಷ್ಟೆಲ್ಲ ಅನುಮಾನ ಹಾಕ್ಬೇಕು. 10,000 ಮುಖಾಂತರ 65 ಲಕ್ಷ ಓಟ್ ತಂದಿದ್ರು. ಸುಪ್ರೀಂ ಕೋರ್ಟ್ ಹೇಳ್ತು ವಾಪಸ್ 65 ಲಕ್ಷ ಓಟನ್ನ ವಾಪಸ್ ಹಾಕಿ ಅಂತ ಹೇಳಿದ್ರು. ಯಾಕೆ ಹಾಕ್ಲಿಲ್ಲ? 65 ಲಕ್ಷ ಓಟ್ ತೆಗೆದಿದ್ನ ಡಿಜಿಟಲ್ ಫಾರ್ಮ್ಯಾಟ್ ನಾಗ ಒಂದು ಮೋದಿ ಸಾಹೇಬ್ರು ಬಹಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬ್ರು. ನಿಮಗೊಂದು ಡಿಜಿಟಲ್ ಫಾರ್ಮ್ಯಾಟ್ ಎಲ್ಲ ವೋಟರ್ ಲಿಸ್ಟ್ ಕೊಡಕ್ ಬರಲ್ವಾ? ಏನ್ರಿ ಡಿಜಿಟಲ್ ಫಾರ್ಮ್ಯಾಟ್ ವೋಟರ್ ಲಿಸ್ಟ್ ಕೊಡಲ್ವಾ? ವೆನ್ ಯು ಆರ್ ನಾಟ್ ಏಬಲ್ ಟು ಗಿವ್ ಡಿಜಿಟಲ್ ಫಾರ್ಮ್ಯಾಟ್ ಇನ್ ವೋಟರ್ ಲಿಸ್ಟ್, ವಾಟ್ ಸಾರ್ಟ್ ಆಫ್ ಎಲೆಕ್ಷನ್ ಯು ವಾಂಟ್ ಟು ಕಂಡಕ್ಟ್? ಆಮೇಲೆ ಎಲೆಕ್ಷನ್ ಕಮಿಷನರ್ಗೆ ಒಂದು ರೈಟ್ ಇದೆ. ಎಲ್ಲಾ ವೋಟರ್ ಲಿಸ್ಟ್ ನಲ್ಲಿ ಒಂದು ಸಾಫ್ಟ್ವೇರ್ ಇದೆ. ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಟ್ಯೂಸ್ ಮಾಡಿಲ್ಲ. 14 ಲಕ್ಷ ಓಟು ಫೇಕ್ ವೋಟ್ಸ್ ಇದಾವೆ. 65 ಲಕ್ಷ ಓಟನ್ನ ತೆಗೆದಿದ್ದಾರೆ. 20 ಲಕ್ಷ ಓಟ್ನ ಆಡ್ ಮಾಡಿದ್ದಾರೆ. 3 ಲಕ್ಷ ಓಟ್ಗಳು ಜೀರೋ ಅಕೌಂಟ್ ನಲ್ಲಿ ಇದಾವೆ, ಜೀರೋ ಮನಿ ಅಂತ ತೋರಿಸಿದ್ದಾರೆ. ಅದ್ರ ಜೊತೆಗೆ ವಿಶ್ವಗುರು ಸಾಹೇಬ್ರು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ಮತ್ತೆ ಇದೆಲ್ಲ ಮಾಡಿದ್ರು ಕೂಡ RJDಗೆ 23% ಓಟ್ ಶೇರ್ ಬಂದು 25 ಸೀಟ್ ಬಂದಿದೆ. ಬಿಜೆಪಿಗೆ 20% ಓಟ್ ಶೇರ್ ಬಂದು 101 ಸೀಟ್ ಬಂದಿದೆ. JDUಗೆ 19% ಓಟ್ ಶೇರ್ ಬಂದು ಅವ್ರಿಗೆ 89 ಸೀಟ್ ಬಂದಿದೆ. 25 ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ 90% ಇರ್ಬೇಕಂತ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡ್ರಿ. ರಾಮ್ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ 134 ಸೀಟ್ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ. ಅವನಿಗೆ ಕನಿಷ್ಠ ನಿಯರಿಂಗ್ 5.7% 6% ಓಟ್ ಶೇರ್ ಇತ್ತು. ಈ ಬಾರಿ ಕೇವಲ 27 ಸೀಟ್ ನಲ್ಲಿ ಕಂಟೆಸ್ಟ್ ಮಾಡಿ ಅದೇ 6% ಓಟ್ ಶೇರ್ ಇದೆ. ಸಾಧ್ಯ ಇದಾವೆ ಇವೆಲ್ಲ? ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಸೋಲುತ್ತೆ ಅಲ್ಲಿ ಮತ ಚೋರಿ ಅಂತ ಆರೋಪ ಮಾಡುತ್ತೆ. ಎಲ್ಲಾರು ಅದೇ ಅವ್ರು ಹೇಳ್ಕೊಂಡು ಅಡ್ಯಾಡ್ಬೇಕಲ್ಲ. ಮತ್ತೆ ಅವ್ರು ಮಾಡ್ತಾರೆ ಹೇಳ್ತೀವಿ, ಮಾಡಿಲ್ವಾ? ಈಗ ಮಹಾರಾಷ್ಟ್ರದಲ್ಲಿ 45 ಲಕ್ಷ ಓಟ್ ಆಡ್ ಮಾಡಿದ್ದಾರೆ. ನೀವು ಇಲ್ಲೇ ಇದೀರಿ. ನೀವು ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡ್ರಿ. ಎಲೆಕ್ಷನ್ ಕಮಿಷನರ್ ಓಪನ್ ವೆಬ್ಸೈಟ್ ಓಪನ್ ಮಾಡಿ ಡೀಟೇಲ್ಸ್ ಕೊಡಿ ನೋಡೋಣ. ನೀವು ಚೆಕ್ ಮಾಡಿರಲ್ಲ. ಎಲೆಕ್ಷನ್ ಕಮಿಷನ್ ಈಗ ಓಪನ್ ಮಾಡ್ಬಿಡೋದು. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನ ನೀವು ಓಪನ್ ಮಾಡಿ ಯಾವ್ದನ್ನ ಡೀಟೇಲ್ಸ್ ಕೊಡಿ ನೋಡೋಣ. ಏನ್ ಡೀಟೇಲ್ಸ್ ಸಿಗ್ಬೋದು ಹೇಳ್ರಿ ಆನ್ಲೈನ್. ಯಾಕೆ ಕೊಡಲ್ಲ? ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು? ಆಮೇಲೆ ಎಲೆಕ್ಷನ್ ಕಮಿಷನ್ ಅಧಿಕಾರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಅದನ್ನ ಚರ್ಚೆ ಮಾಡಬಾರ್ದು, ಅದನ್ನ ರೂಲ್ ಯಾಕೆ ರೂಲ್ ತಂದ್ರು? ಯಾವುದೇ ರೀತಿಯಾದಂತ ಎಲೆಕ್ಷನ್ ಕಮಿಷನ್ ನ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಹೊರಗೆ ಹಾಕಿಟ್ರು. ಕಾರಣ ಏನು? ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರ್ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ. ಕಾರಣ ಏನು? ಇವ್ರು ಬಂದ್ಮೇಲೆ 3 ರಾಜ್ಯಗಳಲ್ಲಿ, ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರ್ತಕ್ಕಂಥ 2 ಕೋಟಿ ಓಟ್ 2,25,00,000 ಲಕ್ಷ ಆಗುತ್ತೆ. ಮಹಾರಾಷ್ಟ್ರದಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ಉಲ್ಟಾ ಆಗತ್ತೆ ಬಿಹಾರ್ ನಲ್ಲಿ 65 ಲಕ್ಷ ಓಟ್ ಕಮ್ಮಿ ಮಾಡ್ತಾರೆ. ಕಾರಣ ಏನು? ಅಂದ್ರೆ ಇದ್ರಾಗ ನೀವ್ ಹೇಳೋ ಪ್ರಕಾರ ಏನು ಗಫಲಾಗಿಲ್ಲ ಅಂತ ಅರ್ಥನಾ? ಅಸೆಂಬ್ಲಿಯಲ್ಲಿ ಪ್ರಾರಂಭ ಆಯ್ತು. ಇದು ಅಸೆಂಬ್ಲಿಯಲ್ಲಿ ಗಟ್ಟಿಯಾಗಿ ಪ್ರಾರಂಭ ಆಗಿದೆ. ಈಗ ರಾಜ್ಯದಾಗ ಕೇಂದ್ರದಾಗ ಬಿಜೆಪಿ ಸರ್ಕಾರ ಇದ್ರು, ಈ ಎಲೆಕ್ಷನ್ ಕಮಿಷನರ್ ಯಾವಾಗ ಬಂದ್ರು? ಯಾರು ಬಂದ್ರು? ಜ್ಞಾನೇಶ್ವರ್ ಬಾಬು ಏನ್ ಬಂದ್ರು, ಅವ್ರಿಂದ ಅವ್ರಿಗೆ ಸಹಕಾರ ಆಗ್ತದೆ. ಅದಕ್ಕೆ ನಾವು ಪ್ರೂಫ್ ಕೊಡ್ತಾ ಇದೀವಿ ಅಲ್ರಿ. ನೀವು ಹೇಳೋದು ಪಾರ್ಲಿಮೆಂಟ್ ಚುನಾವಣೆ ಆಯ್ತು. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತೆ ಚುನಾವಣೆ ಬಂತು. 5 ತಿಂಗಳಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗ ಸಾಧ್ಯತೆ ಇದೆಯಾ? ನಿಮಗೆ ಇಷ್ಟೆಲ್ಲ ಅನುಭವ ಇದೆಯಲ್ಲ ರಾಜಕಾರಣ, ನಿಮಗೂ ಅನುಭವ ಇದೆಯಲ್ಲ ರಾಜಕಾರಣ, ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೂ ಅನುಭವ ಇದೆ. 2024 ಇಸ್ವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲ್ತದೆ. ಇಲ್ಲಿ ಬಿಜೆಪಿ ಸೋಲ್ತದೆ. 5 ತಿಂಗಳಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ಬಿಜೆಪಿ ಗೆಲ್ತದೆ. ಅಂದ್ರೆ ಅರ್ಥ ಏನು? ಅಂದ್ರೆ ಯಾರಿಗೆ ಸೋಲ್ಸಿದ್ರು ಜನ ಪಾರ್ಲಿಮೆಂಟ್ ನಲ್ಲಿ? ಈ ದೇಶದ ಪ್ರಧಾನಮಂತ್ರಿ ಬೇಡ ಅಂತ ಯಾರು ಹೇಳಿದ್ರು? ಬಿಜೆಪಿ ಜನ ಹೇಳಿದ್ರು. ಅದೇ 6 ತಿಂಗಳಾಗೆ ಮತ್ತೆ ಜನ ಮೋದಿ ಸಾಹೇಬ್ರು ಬೇಕಂತ ಅಸೆಂಬ್ಲಿಗೆ ಹೇಳ್ತದ? ನಾನು ಕೇಳ್ತಕ್ಕಂಥ ಪ್ರಶ್ನೆ. ಅಲ್ರಿ ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ನೀವು ಅದನ್ನೇ ಕೇಳ್ತಾರೆ. ಈಗ ಬಿಹಾರದ ಚುನಾವಣೆ ನಂತರ ರಾಜ್ಯದ ಎಲ್ಲಾ ಸಚಿವರಿಗೆ ಮತ್ತು ಕಾಂಗ್ರೆಸ್ ಅವರಿಗೆ ನಡಕ ಶುರು ಆಗಿದೆ ಅಂತ ಬೀದರ್ನ ಒಬ್ರು ನಾವ್ ಹಿಂಗೆ ಇದೀವಲ್ಲ, ಗಟ್ಟಿ ನೋಡ್ಕೊಂಡು ನೋಡೋದು. ನಡಕಲ್ಲ ಪಡಕಲ್ಲ ಏನಿಲ್ಲ. 28ಕ್ಕೆ ನಾವೇ ಅಲ್ರಿ ಅದೇ ಅವ್ರಿಗೆ. ಯಾಕಂದ್ರೆ ವೋಟ್ ಲಿಸ್ಟ್ ಮೇಲೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಬಹಳ ನಂಬಿಕೆ ಇದೆ. ಅಂದ್ರೆ ಜನರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇಲ್ಲ ಜನರ ಮೇಲೆ ನಂಬಿಕೆ. ಅವ್ರ ವೋಟ್ ಶೇರ್ ಅಷ್ಟೇ ಇದೆ ಅಲ್ರಿ. ಈಗ ನೋಡ್ರಿ, ಒಂದು ಕಮ್ಮಿಂಗ್ ಮೆಜಾರಿಟಿ ಬಂದ್ರೆ ವೋಟ್ ಶೇರ್ ಜಾಸ್ತಿ ಆಗ್ಬೇಕಿಲ್ಲ. 200 ಸೀಟು, 220 ಸೀಟ್ ನಲ್ಲಿ 240 ಸೀಟ್ ನಲ್ಲಿ 200 ಸೀಟ್ ಬಂದ್ಮೇಲೆ ಕಳೆದ ಚುನಾವಣೆಗೆ ಈ ಚುನಾವಣೆ ವೋಟ್ ಶೇರ್ ಜಾಸ್ತಿ ಆಗ್ಬೇಕು.
ವೋಟ್ ಶೇರ್ ಸೇಮ್ ಇದೆಯಲ್ಲ, ವೋಟ್ ಶೇರ್ ಸೇಮ್ ಇದ್ದು ಯಾಕೆ ನೀವು ಜಾಸ್ತಿ ಗೆಲ್ತೀರ ಅಂತಂದ್ರೆ ಇರ್ತಕ್ಕಂಥ 65 ಲಕ್ಷ ವೋಟ್ ತೆಗೆದು ಬಿಟ್ಟಿದ್ರು ಹೊರಗಡೆ. ಇದು ಕಾಣ್ತಲ್ರಿ, ಮೇಲ್ನೋಟಕ್ಕೆ ಕಾಣ್ತಲ್ರಿ. ಅಂದ್ರೆ ಚುನಾವಣಾ ಆಯೋಗ ಮುಂದಿಟ್ಕೊಂಡು ರಾಜ್ಯದಲ್ಲಿ ಎಲ್ಲಾ ರಾಜ್ಯದಲ್ಲಿ ಗೆಲ್ತಾ ಇದೆ ಅಂತ ಹೇಳಿ. ಚುನಾವಣಾ ಆಯೋಗದವರು ಅವರು ಪ್ರಾರಂಭ ಮಾಡಿದಾಗ ಕೇವಲ 5 ದಿನದಲ್ಲಿ ಮತ್ತೆ 3 ಲಕ್ಷ ವೋಟ್ ಜಾಸ್ತಿ ಆಯ್ತದ. ನೋಡಿದಿರ್ತಾನೆ ನೀವು ಟಿವಿಯಲ್ಲಿ, ನೋಡಿದಿರ್ಲೋ? 3 ಲಕ್ಷ ವೋಟ್ ಡಿವೈಡೆಡ್ ಬೈ 224 ಅಂದ್ರೆ ಎಷ್ಟಾಯ್ತಪ್ಪ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ? ಹೆಚ್ಚು ಕಮ್ಮಿ 20,000 ವೋಟ್ ಆಯ್ತು. 20,000 ವೋಟು ರಾತ್ರಿ 5 ದಿನದಲ್ಲಿ ಚಾರ್ಜ್ ಜಾಸ್ತಿ ಆಗ್ಬಿಡುತ್ತ? 3 ಲಕ್ಷ ವೋಟ್ಗಳು ಜಾಸ್ತಿ ಆಗ್ಬಿಡ್ತಾವ? ನೀವು ಒಪ್ತಿರದ್ನಾ? ನೀವು ಒಪ್ಪಿದ್ರೆ ನಾವು ಒಪ್ಪಿರೋಣ. ಯೂಸ್ ಮಾಡ್ಬೇಕು ಮುಂದೆ ಅಂತ ಅಲ್ಲ, ಬ್ಯಾಲೆಟ್ ಪೇಪರ್ ಅಲ್ಲ, ನೀವೇನು ವಿಪಿಎನ್ ಪ್ಯಾಡ್ ಇದೆ ಆ ಸ್ಲಿಪ್ಪೇ ಕೊಟ್ಬಿಡ್ರಿ ಎಲ್ಲರ ಕೈಗೆ. ನೀವು ಬಹಳ ದೊಡ್ಡ ವಿಶ್ವಗುರು, ನಿಮಗೆ ಬಹಳ ಧೈರ್ಯ ಇದ್ರೆ, ನೀವು ಪಾರದರ್ಶಕತೆ ಇದ್ರೆ ಮಾಡ್ಬಿಡ್ರಲ್ಲ ಅದನ್ನ. ಇಷ್ಟೆಲ್ಲ ಅನುಮಾನ ಆಗ್ಬೇಕು?